ಹಾಯ್, ನಾನು ಎಂದಿನಂತೆ ಇವತ್ತು ಬೆಳಗ್ಗೆ ಎದ್ದೆ. ಈ ವರ್ಷದ ಡಿಸೆಂಬರ್ ತಿಂಗಳು ಚಳಿ ಜಾಸ್ತಿ ಐತೆ ಅಂತ ಸ್ವಲ್ಪ ಲೇಟಾಗಿ ಎದ್ದೆ. ಸ್ವಲ್ಪ ಅಂದರೆ ಹೆಚ್ಚು ಕಡಿಮೆ ಒಂದು ಅರ್ಧ ಗಂಟೆ ಅಷ್ಟೇ ಮಾತ್ರ. ಎದ್ದು ಹೊರಗಡೆ ಬಂದು ನೋಡಿದ್ರೆ ಮಂಜು ಮಾತ್ರ ನೆಕ್ಸ್ಟ್ ಲೆವೆಲ್ ಸೈಕಾಗಿ ಕೌದಿತ್ತು. ಏನಪ್ಪ ಇದು ಅಂದ್ಕೊಂಡು ಹಾಗಾದರೆ ಇವತ್ತು ಫೋಟೋಗ್ರಫಿಗೆ ಹೋಗಲೇಬೇಕು ಅಂತ ಡಿಸೈಡ್ ಮಾಡಿದೆ. ಫ್ರೆಶ್ ಅಪ್ ಆಗೋಣ ಅಂತ ಬಾತ್ರೂಮ್ಗೆ ಹೋಗಿ ಬಕೆಟಿಗೆ ಕೈ ಹಾಕಿದ್ರೆ ನೀರು ಫ್ರಿಡ್ಜಿಂದ ತೆಗ್ದಿರೋ ಥರ ಚಿಲ್ಡಾಗಿತ್ತು. ಆದರೂ ಹೆಂಗೋ ಧೈರ್ಯ ಮಾಡಿ ಫ್ರೆಶ್ ಅಪ್ ಆಗಿ ಕ್ಯಾಮ್ರಾ ಬೆನ್ನಿಗೆ ಹಾಕ್ಕೊಂಡು ಗಾಡಿ ರೆಡಿ ಮಾಡಿಕೊಂಡು ಇನ್ನು ಹೊರಡಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟಿಂಗಲ್ಲಿ ನೋಡಿದ್ರೆ ನಮ್ಮ ಮನೆಯಿಂದ ನಾನು ನೋಡಿದಷ್ಟು ಮಂಜು ಇಲ್ಲಲ್ಲ ಅಂತ ದಾರಿ ಉದ್ದಕ್ಕೂ ಅಂದ್ಕೊಂಡು ಆ ಕಡೆ ಈ ಕಡೆ ನೋಡಿದ್ರೆ ಮಾಮೂಲು ಟೈಮಲ್ಲಿ ಇಷ್ಟೊತ್ತಿಗಾಗಲೇ ವಾಕಿಂಗ್ ಅಂತೆ, ಸೈಕ್ಲಿಂಗ್ ಅಂತೆ, ಜಾಗಿಂಗ್ ಅಂತ ಹೊರಗಡೆ ಫುಲ್ ಜನ ಇರೋರು ಇವತ್ತು ಕಡಿಮೆ ಇದ್ದಾರಲ್ಲ ಅಂದ್ಕೊಂಡು ಮುಂದೆ ಹೋಗ್ತಾನೆ ನನಗೆ ಗೊತ್ತಾಗಿದ್ದು ನಾನೇನಾದರೂ ಕೂರ್ಗಲ್ಲಿದ್ದೀನಾ ಅಥವಾ ಮಡಿಕೇರಿಲಿದ್ದೀನಾ ಇಲ್ಲ ಪಶ್ಚಿಮ ಘಟ್ಟದ ಯಾವುದೋ ಬೆಟ್ಟದ ಮೇಲೆ ಗಾಡಿ ಓಡಿಸ್ತಾ ಇದ್ದೀನಾ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಅಷ್ಟೊಂದು ಮಂಜು ಕೋದಿತ್ತು. ಎದುರುಗಡೆ ಬರೋ ಗಾಡಿಗಳು ಕಾಣಿಸ್ತಾನೆ ಇರಲಿಲ್ಲ. ಆದ್ರೂ ಲೈಟ್ನ ಡಿಮ್ ಅಂಡ್ ಡಿಪ್ ಮಾಡಿಕೊಂಡು ಇಂಡಿಕೇಟರ್ ಹಾಕ್ಕೊಂಡು ಮುಂದೆ ಹೋಗ್ಬೇಕಾದ್ರೆ ನನ್ನ ಮನಸ್ಸಲ್ಲಿ ಒಂದು ಸಾಂಗ್ ಓಡ್ತಾನೇ ಇತ್ತು. ನಿಮಗೆ ನನ್ನ ಸಿಂಗಿಂಗ್ ಟ್ಯಾಲೆಂಟ್ನ ತೋರಿಸ್ತೀನಿ, ಕೇಳಿ. ಮುಂಜಾನೆ ಮಂಜಲ್ಲಿ ಮುಸ್ಸಂಜೆ ತಿಳಿತಂಪಲ್ಲಿ ಓ ಒಲವೇ ನೀನೆಲ್ಲಿ ಹುಡುಕಾಟ ನಿನಗಿನ್ನೆಲ್ಲಿ ನನ್ನೆದೆಯೊಳಗೆ ನೀಳಿದು ಜಡಮನದ ಮೌನ ಮುರಿದು ಬಿಸಿ ಉಸಿರನ್ನು ನೀ ಬಗೆದು ನಿಟ್ಟುಸಿರನ್ನು ನೀ ತೆಗೆದು ನನ್ನೊಮ್ಮೆ ಆವರಿಸು ಅನ್ನೋಷ್ಟೊತ್ತಿಗೆ ಫಾಗ್ ಫುಲ್ ಆವರಿಸ್ಬಿಟ್ಟಿತ್ತು. ದಾರಿಲಿ ಮುಂದೆ ಹೋಗ್ತಾ ಇದೇ ಹಾಡನ್ನ ಮನಸ್ಸಲ್ಲಿ ಆಡ್ಕೊಂಡು ಹೋಗ್ತಾ ಇದ್ದೆ. ಈ ದಾರಿಲಿ ನನಗೆ ಒನ್ ಆಫ್ ದಿ ಮೋಸ್ಟ್ ಫೇವ್ರೇಟ್ ಪ್ಲೇಸ್ ಇದೆ. ಇದು ಯಾಕೆ ಮೋಸ್ಟ್ ಫೇವ್ರೇಟ್ ಅಂದರೆ, ನಾನು ಇಲ್ಲಿ ಯಾವಾಗಲೂ ಪಕ್ಷಿ ವೀಕ್ಷಣೆಗೆ ಅಂತ ಬರ್ತಾಯಿದ್ದೆ. ಇವಾಗ ಈ ಜಾಗದಲ್ಲಿ ರೈತರು ಬ್ಯಾಡಿಗೆ ಮೆಣಸಿನ್ಕಾಯಿನ ಒಣಗಾಕ್ಬಿಟ್ಟಿದ್ದಾರೆ. ಈ ಚಳಿಗಾಲದಲ್ಲಿ ಇಷ್ಟೊಂದು ಪಾಗಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ಯಾವಾಗ ಒಣಗಬೇಕು ಪಾಪ, ಆಗಲಿ ಬಿಡು ಅಂತೇಳಿ ಮುಂದಕ್ಕೆ ಹೋದಾಗ ನೋಡಿದ್ರೆ ಪೂರ್ತಿ ಫೆನ್ಸ್ ಹಾಕ್ಬಿಟ್ಟಿದ್ದಾರೆ. ಏನಪ್ಪ ಇದೆಲ್ಲ ಫೆನ್ಸ್ ಹಾಕಿದ್ದಾರೆ, ಹೋಗೋಕ್ಕಾಗುತ್ತಾ ಇಲ್ಲ ಅಂದ್ಕೊಂಡೆ. ಒಂದು ಚಿಕ್ಕದಾಗಿ ಜಾಗ ಬಿಟ್ಟಿದ್ದಾರೆ. ಯಾಕೆಂದರೆ ಮೇಲ್ಗಡೆ ಒಂದು ದೇವಸ್ಥಾನ ಇದೆ, ಆ ದೇವಸ್ಥಾನಕ್ಕೆ ಹೋಗೋಕ್ಕೆ ಅಂತ. ಈ ಜಾಗಕ್ಕೆ ಇತಿಹಾಸನೇ ಇದೆ, ಯಾಕೆಂದರೆ ಇದು ಪ್ರೀ ಹಿಸ್ಟೋರಿಕ್ ಜಾಗ. ಹಂಗಾಗಿ ಇಲ್ಲಿ ನಿಂತು ಮುಂದಕ್ಕೆ ಹೋಗೋಣ ಅಂತ ಗಾಡಿ ಸೈಡ್ಗೆ ಹಾಕಿದೆ. ಲೆನ್ಸ್ ಮೇಲಿರೋ ಫಾಗೇನು ಒರೆಸ್ಬಿಟ್ಟೆ, ಆದರೆ ಐಬ್ರೋಸ್ ಮೇಲಿರೋ ಫಾಗು ಒರೆಸ್ತಿಲ್ಲ. ಹಂಗೆ ಹೋದೆ ನಡ್ಕೊಂಡು ಮುಂದಕ್ಕೆ ಹೋಗೋಣ, ಮುಂದೆ ಏನಾದರೂ ಪಕ್ಷಿಗಳು ಕಾಣ್ಬೋದೇನೋ ಅಂತ ಮುಂದೆ ಹೋಗ್ತಾ ಇದ್ದೆ. ಅಲ್ಲೋದ್ರೆ ಮುಂದೆನೂ ಏನು ಕಾಣಿಸ್ತಾ ಇಲ್ಲ, ಬರೀ ಫಾಗ್. ಅಲ್ಲಿ ಪಕ್ಷಿನೂ ಕಾಣಿಸ್ತಾ ಇಲ್ಲ, ಏನೇನು ಕಾಣಿಸ್ತಾ ಇಲ್ಲ. ಹಂಗಾಗಿ ಗಾಡಿನ ತೆಗೆದುಬಿಟ್ಟೆ. ಅಲ್ಲಿಂದ ಮುಂದೆ ಹೋದರೆ ಹಳ್ಳಿ ಊರು ಸಿಗುತ್ತೆ, ಅಲ್ಲಿ ಹೊಲಗಳು ಜಾಸ್ತಿ ಇದ್ದಾವೆ, ಮನೆಗಳಿರ್ತವೆ. ಹಂಗಾಗಿ ಫಾಗ್ ಕಡಿಮೆ ಇರುತ್ತೆ ಅಂತ ನಾನು ಅಂದ್ಕೊಂಡು ಮುಂದಕ್ಕೆ ಹೋದರೆ ಅಲ್ಲಿನೂ ಅದೇ ಹಣೆ ಬರೋನೆ, ಫುಲ್ ಫಾಗು. ಎದುರುಗಡೆ ಗಾಡಿಗಳು, ಅವು ಲೈಟ್ ಹಾಕೊಂಡು ಬರಬೇಕು, ನಾವು ಸೈಡಲ್ಲಿ ಮೆಲ್ಲಕ್ಕೆ ಹೋಗ್ತಾ ಇರಬೇಕು. ಆದರೂ ಮುಂದಕ್ಕೆ ಹೋಗಿ ನೋಡೋಣ ಅಂತ ಹೋದೆ. ದಾರಿಲಿ ಹೋಗ್ತಾ ಒಂದು ಸಣ್ಣ ನೈಮರಿ ಕಾಣಿಸ್ತು. ಹತ್ರ ಕರೆದ್ರೆ ಏನೋ ತಿನ್ನಕ್ಕೆ ಕೊಡ್ತೀನಿ ಅಂತ ಹತ್ರ ಬಂದು ಏನು ಕೊಡಲ್ಲ ಅಂತ ಗೊತ್ತಾದ ತಕ್ಷಣ ಪಾಪ ಹಿಂದಕ್ಕೆ ಹೋಯ್ತು. ಎಲ್ಲಪ್ಪ ಎಲ್ಲಿ ಹೋಗೋಣ ಅನ್ನೋಷ್ಟೊತ್ತಿಗೆ ನೋಡಿದ್ರೆ ಪಕ್ಷಿಗಳೆಲ್ಲ ವೈರ್ ಮೇಲೆ ಕೂತ್ಕೊಂಡಿದ್ದಾವೆ, ಬಿಸಿಲಿಲ್ಲ ಏನಿಲ್ಲ. ಪಾಪ ಅವು ಏನು ಮಾಡ್ತವೆ. ಹಂಗೆ ಮುಂದಕ್ಕೆ ಹೋದೆ, ನೋಡೋಣ ಬೇರೆ ಒಂದು ಯಾವುದಾದ್ರು ಜಾಗ ಲೊಕೇಶನ್ ಹುಡ್ಕೋಣ. ಈ ಮಂಜು ಜಾಸ್ತಿ ಇರೋದ್ರಿಂದ ಮುಂದಕ್ಕೆ ಹೋದಂಗೆಲ್ಲ ಖುಷಿ ಆಗೋದು, ಏನೋ ಒಂಥರ ಖುಷಿ, ಏನೋ ಹೊಸ್ದಾಗಿ ಕಾಣಿಸ್ತೈತಲ್ಲ ಅಂತ ಒಂಥರ ಅಡ್ರಿನಲ್ ರಶ್ ಆಗ್ತಾ ಇತ್ತು. ಮುಂದಕ್ಕೆ ಹೋದಂಗೆಲ್ಲ ಆ ಕಡೆ ಈ ಕಡೆ ನೋಡೋದು, ಮತ್ತೆ ಮುಂದಕ್ಕೆ ಹೋಗೋದು, ಏನೋ ಒಂಥರ ಖುಷಿ. ಹಂಗಾಗಿ ಒಂದು ಪ್ಲೇಸ್ ಇದೆ, ಇದೇ ಜಾಗದಲ್ಲಿ ಮುಂದಕ್ಕೆ ಹೋದರೆ ಒಂದು ಗುಡ್ಡ ಇದೆ, ಅದ್ರ ಮೇಲ್ಗಡೆ ಒಂದು ಮಂಟಪ ಇದೆ. ಆ ಮಂಟಪದ ಹತ್ರ ಹೋಗಿ ಕುತ್ಕೊಳ್ಳೋಣ, ಸ್ವಲ್ಪ ಹೊತ್ತು ಸ್ಪೆಂಡ್ ಮಾಡೋಣ, ಈ ಮಂಜು ಎಲ್ಲ ಕಡಿಮೆ ಆದಮೇಲೆ ಬೇಕಾದ್ರೆ ಫೋಟೋಗ್ರಫಿ ಮಾಡೋಣ ಅಂತ ಹೋಗ್ತಾ ಇದ್ದೆ. ಅಲ್ಲಿ ಹೋಗ್ತಾ ಇನ್ನೂ ಮಂಜು ಜಾಸ್ತಿ ಆಗೋಯ್ತು. ಏನಪ್ಪ ಇದು ಇಷ್ಟೊಂದು ಆಗೋಯ್ತು ಅಂತೇಳಿ ನಿಂದಿರಿಸಿ ನೋಡಿದ್ರೆ ಇನ್ನೂ ಫುಲ್ಲು ಮಂಜು ಕೌದಿತ್ತು. ಸರಿ ಆಯ್ತು ಬಿಡಿ, ಇವತ್ತಿನ ಕೆಲಸ ಮುಗಿತೇ ಹೋಯ್ತು ಅಂತೇಳಿ ಗುಡ್ಡ ಹತ್ತಕ್ಕೆ ಸ್ಟಾರ್ಟ್ ಮಾಡಿದೆ. ಗುಡ್ಡ ಹತ್ತದಂಗೆ ಆಗುತ್ತೆ, ಒಂಚೂರು ಬಾಡಿಗೆ ಎಕ್ಸಸೈಸ್ ಆದಂಗೆ ಆಗುತ್ತೆ ಅಂತ ಹತ್ತಕ್ಕೆ ಸ್ಟಾರ್ಟ್ ಮಾಡಿದೆ. ಗುಡ್ಡ ಅಂದರೆ ದೊಡ್ಡ ಗುಡ್ಡ ಏನಲ್ಲ, ಮಾಮೂಲು ಚಿಕ್ಕದಾಗಿರೋ ಗುಡ್ಡ. ಮೇಲ್ಗಡೆ ಹೋಗಿ ನೋಡಿದ್ರೆ ಆರಾಮಾಗಿ ಚೆನ್ನಾಗಿ ಕಾಣುತ್ತೆ ಎಲ್ಲ ವ್ಯೂ. ಅಲ್ಲಿಂದ ನಿಂತು ನೋಡಿದ್ರೆ ಬ್ಯೂಟಿಫುಲ್ ಆಗಿತ್ತು.
ಅದೇ ನಾನು ಹೇಳಿದ್ನಲ್ಲ ಮಂಟಪ ಅಂತ, ಆ ಮಂಟಪದ ಹತ್ರ ಹೋದೆ, ಕೂತ್ಕೊಂಡೆ, ಸಮಾಧಾನವಾಗಿತ್ತು, ಶಬ್ದ ಇರಲಿಲ್ಲ. ಸ್ವಲ್ಪ ಹೊತ್ತು ಮೆಡಿಟೇಟ್ ಮಾಡಿದೆ. ಆದಮೇಲೆ ಪಕ್ಷಿ ಕೂಗ್ತಾ ಇತ್ತು, ಯಾವುದು ಅಂತ ಕ್ಯಾಮ್ರಾ ಎತ್ಬಿಟ್ಟು ಮೆಲ್ಲಗೆ ಕ್ಯಾಮ್ರಾ ತೊಗೊಂಡು ಹತ್ರಕ್ಕೆ ಹೋದೆ, ನೋಡೋಣ ಯಾವುದು ಅಂತ. ಯಾಕಂದರೆ ಫಾಗ್ ಇತ್ತೆಲ್ಲ ಕಾಣಿಸ್ತಿರಲಿಲ್ಲ. ಅದು ಸಿಲ್ವರ್ ವಿಲ್ ಅಂದರೆ ಬಿಳಿ ಕೊಕ್ಕಿನ ರಾಟವಾಳ ಅಂತ ಪಕ್ಷಿ. ಚೆನ್ನಾಗಿ ಸ್ವಲ್ಪ ಫೋಟೋಸ್ ತಗೊಂಡೆ. ಆಮೇಲೆ ಅಲ್ಲೇ ಬೆಳೆದಿರೋ ಅಂಥ ಚಿಕ್ಕ ಚಿಕ್ಕ ಹೂಗಳು ನೋಡಿ ಭಾಳ ಆಶ್ಚರ್ಯ ಆಯಿತು. ವಾವ್ ಅಂದ್ಕೊಂಡು ಅಲ್ಲೇ ಬಿದ್ದಿದ್ದು ಬೀಗನ ಕೈಲಿ ಎತ್ಕೊಂಡು ಮೆಲ್ಲ ಕೆಳಗಿಳಿದೆ. ಕೆಳಗಿಳಿದ್ಮೇಲೆ ನನಗೆ ಅಲ್ಲಿಂದ ಹೋಗೋಕ್ಕೆ ಮನಸ್ಸೇ ಇರಲಿಲ್ಲ, ಯಾಕೆಂದರೆ ಅಷ್ಟು ಚೆನ್ನಾಗಿತ್ತು. ಇವತ್ತು ಬ್ಯೂಟಿಫುಲ್ ಆಗಿತ್ತು. ಅದನ್ನೆಲ್ಲ ನೋಡ್ಬಿಟ್ಟು ಖುಷಿಯಾಗಿ ಇನ್ನು ಒಲ್ಲದ ಮನಸ್ಸಿನಲ್ಲೇ ವಾಪಸ್ ಮನೆಗೆ ಹೊರಡೋ ಪರಿಸ್ಥಿತಿ ಬಂತು. ಪರಿಸ್ಥಿತಿ ಇನ್ನೇನು, ಟೈಮ್ ಆಗೋಯ್ತು, ವಾಪಸ್ ಹೊರಟೆ. ಚೆನ್ನಾಗಿತ್ತು. ಒಂದು ಕಡೆ ನಿಂತ್ಕೊಂಡು ಟೈಮ್ ನೋಡಿದೆ, 8:30 ಹತ್ರ ಆಗಿತ್ತು. ನೋಡಿದ್ರೆ ಇನ್ನೊಂದು ಚೂರು ಫಾಗ್ ಹಂಗೆ ಇತ್ತು. ಚೆನ್ನಾಗಿ ಬಿಡಪ್ಪ, ಹಿಂಗೆ ಇದ್ರೆ ಚೆನ್ನಾಗಿ ಬಳ್ಳಾರಿ ಅಂತ ಖುಷಿಪಟ್ಟೆ. ಜನ ಆಗಲೇ ಹೊರಗಡೆ ಓಡಾಡ್ತಾಯಿದ್ರು. ಮಕ್ಕಳನ್ನ ಸ್ಕೂಲಿಗೆ ಬಿಡ್ತಾಯಿದ್ರು, ಕೆಲ್ಸಕ್ಕೆ ಹೋಗೋರು ಕೆಲ್ಸಕ್ಕೆ ಹೋಗ್ತಾಯಿದ್ರು. ನಾನಿನ್ನು ಮನೆಗೆ ಹೋಗ್ತಾಯಿದ್ದೆ. ಇಲ್ಲಿ ಫಸ್ಟ್ ಎಡಕ್ಕೆ ತಗೊಂಡೆ, ಕೊನೆ ತಿರುವು ಬಲಕ್ಕೆ ತಗೊಂಡೆ. ಸ್ಟ್ರೈಟು ಮನೆ ಹತ್ರ ಹೋಗಿ ಗಾಡಿ ನಿಂದಿರಿಸಿ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಿದೆ. ಬಾಯ್.